ನಮಸ್ಕಾರ ವೀಕ್ಷಕರೇ, ನಾನು ಭವಾನಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂಗಳದಲ್ಲಿ ಈಗ ಬೆಂಕಿ ಹತ್ತಿ ಉರಿಯುತ್ತಿದೆ. ಹೌದು, ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯುವ ಮುನ್ನವೇ ಸ್ಪರ್ಧಿಗಳ ನಡುವೆ ಕಡು ಸತ್ಯದ ಸಮರ ಶುರುವಾಗಿದೆ. 4 ತಂಡಗಳು, 4 ಜನ ನಾಯಕರು. ಆದರೆ ಸ್ವಂತ ತಂಡದಲ್ಲೇ ಭುಗಿಲೆದ್ದಿದೆ ಅಸಮಾಧಾನದ ಕಿಡಿ. ನಿಮ್ಮ ತಂಡದ ಅತ್ಯಂತ ವೀಕ್ ಸ್ಪರ್ಧಿ ಯಾರು ಅನ್ನೋ ಜಡ್ಜ್ ಪ್ರಶ್ನೆಗೆ ಕ್ಯಾಪ್ಟನ್ಗಳಿಗೆ ನುಂಗಲಾಗದ ಬಿಸಿತುಪ್ಪವಾಗಿ ಪರಿಗಣಿಸಿದೆ. ಮೊದಲಿಗೆ ಪೂರ್ಣಿಮಾ ತಮ್ಮ ತಂಡದಿಂದ ಮಾಡರ್ನ್ ಕವಿ ಮಂಜಾ, ಸುಷ್ಮಿತಾ ಮತ್ತು ದೀಕ್ಷಾ ಅವರನ್ನ ಹೆಸರಿಸಿದ್ರು. ಜೂರಿ ಮಂಜಾ ಅವರನ್ನ ಸೇಫ್ ಮಾಡಿದ್ರೆ, ನಂತರ ನಡೆದ ಜಿದ್ದಾಜಿದ್ದಿನ ಟಾಸ್ಕ್ ನಲ್ಲಿ ಸೋತ ಸುಷ್ಮಿತಾ ಎಲಿಮಿನೇಟ್ ಆಗಿ ಮನೆ ಕಡೆಗೆ ನಡೆದಿದ್ದಾರೆ. ಇನ್ನು ನಾಯಕಿ ಹೇಮಲತಾ ಅವರ ಕಥೆಯಂತೂ ಸಂಪೂರ್ಣವಾಗಿ ಉಲ್ಟಾಪಲ್ಟಾ ಆಗೋಗಿದೆ. ಆಟದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದ ಕಿರಣ್ ಶಾಸ್ತ್ರಿ, ಚರಣ್ ಮತ್ತು ಅನನ್ಯರನ್ನ ವೀಕ್ ಅಂತ ಹೇಳಿ ಜೂರಿಗೆ ಶಾಕ್ ಕೊಟ್ರು ಹೇಮಲತಾ. ಕಿರಣ್ ಜಾಸ್ತಿ ಮಾತಾಡ್ತಾರೆ, ಹೇಳದನ್ನ ಕೇಳಲ್ಲ ಅನ್ನೋ ವಿಚಿತ್ರ ಕಾರಣ ಕೊಟ್ಟಾಗ ವೀಕ್ ಅನ್ಸ್ಕೊಂಡವ್ರೆ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿ ಹೇಮಲತೆಗೆ ಸರಿಯಾದ ಚಾಟಿ ಬೀಸಿದ್ರು. ಅಂತಿಮವಾಗಿ ಗೇಮ್ ಅರ್ಥ ಮಾಡಿಕೊಳ್ಳದ ಹೇಮಲತರನ್ನ ಎಲಿಮಿನೇಟ್ ಮಾಡಲು ಜಡ್ಜಸ್ ನಿರ್ಧರಿಸಿದಾಗ ನನ್ನಿಂದ ಈ ತರದ ಚರ್ಚೆಗಳನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಕಣ್ಣೀರಿಡುತ್ತಾ ಜ್ಯೂರೀಸ್ ಗಳ ಮುಂದೆನೆ ಮಾತಿಗೆ ಬೆಲೆ ಕೊಡದೆ ಸ್ಟಾರ್ ಸ್ಪರ್ಧಿಯಾದಂತ ಹೇಮಲತಾ ಶೋನಿಂದ ಹೊರ ನಡೆದಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮಿ ತಂಡದಿಂದ ಪ್ರಿಯಾಂಕಾ ಟಾಸ್ಕ್ ನಲ್ಲಿ ಸೋತು ಎಲಿಮಿನೇಟ್ ಆಗಿದ್ದಾರೆ. ಒಟ್ನಲ್ಲಿ ಒಂದೇ ದಿನದಲ್ಲಿ 3 ಎಲಿಮಿನೇಷನ್ ಆಗಿರೋದ್ರಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ದಿನದಿಂದ ದಿನಕ್ಕೆ ರೊಚ್ಚಿಗೆಬ್ಬಿಸ್ತಾನೆ ಇದೆ. ಮುಂದೆ ಏನೆಲ್ಲ ಟ್ವಿಸ್ಟ್ ಇದೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದೇ ತರದ ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.